ಹಾಯ್ ಹಲೋ ವೆಲ್ಕಮ್ ಟು ಎ ಕೆ ಡಿಲೈಟ್. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅಕ್ಷತಾ. ಇವತ್ತು ನಾನು ರುಚಿಕರವಾದಂತಹ ಹಲಸಿನಕಾಯಿಯ ಚಿಪ್ಸ್, ಹಲಸಿನಕಾಯಿಯ ಸೋಂಟೆಯನ್ನು ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೇನೆ. ರುಚಿಕರವಾದಂತಹ ಕ್ರಿಸ್ಪಿಯಾದಂತಹ ಹಲಸಿನಕಾಯಿಯ ಸೋಂಟೆಯನ್ನು ಒಂದ್ಸಲ ಖಂಡಿತ ಟ್ರೈ ಮಾಡಲೇಬೇಕು. ಈ ಹಲಸಿನಕಾಯಿ ಸೀಸನಲ್ಲಿ ಈ ರೀತಿ ಚಿಪ್ಸನ್ನು ಮಾಡಿ ತಿನ್ನಿ, ತುಂಬ ರುಚಿಯಾಗಿರ್ತದೆ ಸ್ನೇಹಿತರೆ. ಅದಕ್ಕೂ ಮೊದಲು ಯಾರೆಲ್ಲ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋನ ಫುಲ್ ನೋಡಿ ಸಪೋರ್ಟ್ ಮಾಡಿ. ಸ್ನೇಹಿತರೆ ಬನ್ನಿ, ಹಾಗಿದ್ರೆ ಈ ಕುರುಮ್ ಚಿಪ್ಸನ್ನು ಯಾವ ರೀತಿ ಮಾಡೋದು ಅಂತ ನೋಡುವ. ಈ ಹಲಸಿನಕಾಯಿಯ ಚಿಪ್ಸ್ ಮಾಡಲಿಕ್ಕೆ ಹದವಾಗಿ ಬೆಳೆದಂತಹ ಹಲಸಿನಕಾಯಿಯನ್ನು ತಗೊಳ್ಬೇಕು. ತುಂಬ ಬೆಳೆದಂತಹ ಹಣ್ಣಾಗಲಿಕ್ಕೆ, ಸಿಹಿ ಆಗಲಿಕ್ಕೆಲ್ಲ ಸ್ಟಾರ್ಟ್ ಆದಂತಹ ಹಲಸಿನಕಾಯಿ ಬೇಡ, ಹಾಗೆ ತುಂಬ ಎಳೆಯ ಹಲಸಿನಕಾಯಿ ಕೂಡ ಬೇಡ. ನೋಡಿ, ಈ ಟೈಪಿನ ಹಲಸಿನಕಾಯಿಯನ್ನು ತಗೊಳ್ಳಿ. ಇದೀಗ ಚೆನ್ನಾಗಿ ಕ್ಲೀನ್ ಮಾಡಿದಂತಹ ಮೀಡಿಯಂ ಬೆಳೆದಂತಹ ಹಲಸಿನಕಾಯಿಯ ತೊಳೆಗಳು. ಇನ್ನಿದನ್ನು ನೋಡಿ, ಒಂದು ತೊಳೆಯನ್ನು ತಗೊಂಡು ಈ ರೀತಿ ಚಾಕುವಿನ ಸಹಾಯದಿಂದ ಆದಷ್ಟು ತೆಳುವಾಗಿ ಸಪೂರದಲ್ಲಿ ಕಟ್ ಮಾಡಿಕೊಳ್ತಾ ಇದ್ದೇನೆ. ನೋಡಿ, ಈ ರೀತಿ ಉದ್ದಕ್ಕೆ ಕಟ್ ಮಾಡಿಕೊಳ್ಬೇಕು. ನೋಡಿ, ಇಷ್ಟು ತೆಳುವಾಗಿ ಕಟ್ ಮಾಡಿಕೊಳ್ಬೇಕು. ನೀವು ತುಂಬ ದಪ್ಪ ಎಲ್ಲ ಕಟ್ ಮಾಡಿದರೆ ಅದು ಕ್ರಿಸ್ಪಿಯಾಗಿ ಬರೋದಿಲ್ಲ. ನೋಡಿ, ಈ ರೀತಿ ಆದಷ್ಟು ತೆಳುವಾಗಿ ಕಟ್ ಮಾಡಿಕೊಳ್ಳಿ. ಈ ರೀತಿ ಚಾಕುವಿನ ಸಹಾಯದಿಂದ ತುಂಬ ತೆಳುವಾಗಿ ಉದ್ದಾಗಿ ಕಟ್ ಮಾಡಿಕೊಂಡ್ರೆ ಆಯಿತು. ತುಂಬ ಸುಲಭ ಇದನ್ನು ಮಾಡಲಿಕ್ಕೆ. ನೋಡಿ, ಈ ರೀತಿ ಎಲ್ಲವನ್ನು ಕಟ್ ಮಾಡಿಕೊಳ್ಳಿ. ನೀವು ಎಣ್ಣೆ ಬಿಸಿ ಆಗಲಿಕ್ಕೆ ಇಡುವ ಮೊದಲು ಈ ರೀತಿ ಕಟ್ ಮಾಡಿಕೊಂಡ್ರೆ ನಿಮಗೆ ಆಮೇಲೆ ಮಾಡಿಕೊಳ್ಳಿಕ್ಕೆ ಸುಲಭ. ನೋಡಿ, ಎಲ್ಲವನ್ನು ಈ ರೀತಿ ಕಟ್ ಮಾಡಿ ಇಟ್ಟುಕೊಂಡಿದ್ದೇನೆ. ನೋಡಿ, ಕಟ್ ಮಾಡಿ ಒಂದು ಪ್ಲೇಟಿಗೆ ಹಾಕಿಕೊಂಡಿದ್ದೇನೆ. ಇನ್ನು ಇದಕ್ಕೆ ಉಪ್ಪು ನೀರನ್ನು ರೆಡಿ ಮಾಡಿಕೊಳ್ಳುವ. ನೋಡಿ, ನಾನಿಲ್ಲಿ ಒಂದು ಪಾತ್ರ ತಗೊಂಡು ಒಂದು ಸಣ್ಣ ಕಪ್ಪು ಸಾಕು, ಅದಕ್ಕಿಲ್ಲಿ 1 ರಿಂದ 1.5 ಚಮಚ ಆಗುವಷ್ಟು ಹುಡಿ ಉಪ್ಪನ್ನು ಹಾಕಿಕೊಂಡಿದ್ದೇನೆ. ಹುಡಿ ಉಪ್ಪು ಹಾಕಿ ಇದಕ್ಕೊಂದು 3 ಚಮಚ ಆಗುವಷ್ಟು ನೀರನ್ನು ಹಾಕಿ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ತಾ ಇದ್ದೇನೆ. ಉಪ್ಪೆಲ್ಲ ಚೆನ್ನಾಗಿ ಕರಗಬೇಕು. ಉಪ್ಪು ನೀರು ಸ್ವಲ್ಪ ಸ್ಟ್ರಾಂಗ್ ಆಗಿ ರೆಡಿ ಮಾಡಿಕೊಳ್ಳಿ, ಲೈಟ್ ಉಪ್ಪು ನೀರು ಬೇಡ. ನೋಡಿ, ಇಲ್ಲಿ ನಾನು ಆಲ್ರೆಡಿ ಎಣ್ಣೆ ಬಿಸಿ ಆಗಲಿಕ್ಕೆ ಇಟ್ಟಿದ್ದೇನೆ. ತೆಂಗಿನ ಎಣ್ಣೆಯನ್ನು ಬಾಣಲೆಗೆ ಹಾಕಿ ಬಿಸಿ ಆಗಲಿಕ್ಕೆ ಇಟ್ಟುಕೊಂಡಿದ್ದೇನೆ. ಇದೀಗ ಬಿಸಿ ಆಗಿದೆ. ಇನ್ನೊಂದು ಸಣ್ಣ ತುಂಡು ತೊಳೆಯನ್ನು ಹಾಕಿ ನೋಡಿ, ಇದೀಗ ಮೇಲೆ ಬರ್ತಾ ಇದೆ. ಎಣ್ಣೆ ಸಂಪೂರ್ಣವಾಗಿ ಕಾದಿದೆ. ಇನ್ನಿದಕ್ಕೆ ನಾವು ತೆಳುವಾಗಿ ಕಟ್ ಮಾಡಿಟ್ಟಂತಹ ಹಲಸಿನಕಾಯಿಯ ತೊಳೆಗಳನ್ನು ಬಿಸಿಯಾದಂತಹ ಎಣ್ಣೆಗೆ ಹಾಕಿ ಒಂದು 2 ನಿಮಿಷ ಆದ ಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ನೋಡಿ, ಈ ರೀತಿ 2 ಸೈಡನ್ನು ಚೆನ್ನಾಗಿ ಬೇಯಿಸಿಕೊಳ್ಬೇಕು. ನೀವು ತೊಳೆಗಳನ್ನು ಹಾಕಿ ಒಂದು 2 ನಿಮಿಷಕ್ಕೊಂದ್ಸಲ ಆದರೂ ಈ ರೀತಿ ಕೈ ಆಡಿಸ್ತಾ ಇರಬೇಕು. ಇಲ್ಲದಿದ್ದರೆ ಒಂದೇ ಸೈಡ್ ಬೇಯ್ತದೆ. 2 ಸೈಡು ಚೆನ್ನಾಗಿ ಬೇಯಬೇಕು, ಆಗ ನಮಗೆ ಅದು ಕ್ರಿಸ್ಪಿಯಾಗಿ ಸಿಗ್ತದೆ. ನೋಡಿ, ಈ ರೀತಿ ಸ್ವಲ್ಪ ಕಲರ್ ಚೇಂಜ್ ಆಗುವಾಗ ಇದಕ್ಕೆ ನಾನಿಲ್ಲಿ 1 ಚಮಚ ಆಗುವಷ್ಟು ಉಪ್ಪು ನೀರನ್ನು ಆ್ಯಡ್ ಮಾಡಿಕೊಂಡಿದ್ದೇನೆ. ತುಂಬ ಉಪ್ಪು ನೀರನ್ನು ಆ್ಯಡ್ ಮಾಡಿಕೊಳ್ಳಿಕ್ಕೆ ಹೋಗಬಾರ್ದು. ಅದಕ್ಕೆ ನಾನಾಗ ಸ್ಟ್ರಾಂಗ್ ಉಪ್ಪು ನೀರನ್ನು ರೆಡಿ ಮಾಡಿ ಅಂತ ಹೇಳಿದ್ದು. ಸ್ಟ್ರಾಂಗ್ ಇದ್ದರೆ ಉಪ್ಪು ನೀರು ಸ್ವಲ್ಪ ಲೈಟಾಗಿ 1 ಚಮಚ ಆಗುವಷ್ಟು ಹಾಕಿಕೊಂಡ್ರೆ ಸಾಕಾಗ್ತದೆ. ನೀವು ಉಪ್ಪಿನಂಶ ಕಡಿಮೆ ಹಾಕಿ ನೀರಿನಂಶ ಜಾಸ್ತಿ ಹಾಕಿದರೆ ಈ ಮಾಡಿಟ್ಟಂತಹ ಉಪ್ಪು ನೀರು ಕೂಡ ಜಾಸ್ತಿ ಹಾಕಿಕೊಳ್ಬೇಕಾಗ್ತದೆ. ಆಗ ಈ ಚಿಪ್ಸ್ ಮೆದುವಾಗ್ತದೆ. ಹಾಗಾಗಿ ಸ್ಟ್ರಾಂಗ್ ಉಪ್ಪು ನೀರನ್ನು ರೆಡಿ ಮಾಡಿ ಸ್ವಲ್ಪ ಉಪ್ಪು ನೀರನ್ನು ಹಾಕಿಕೊಳ್ಬೇಕು. ನೋಡಿ, ಇದೀಗ ಆಗ್ತಾ ಬಂತು, ಕಲರ್ ಚೇಂಜ್ ಆಗ್ತಾ ಬಂತು. ಇದಿಷ್ಟಾದರೆ ಸಾಕು. ಬೇಕಿದ್ರೆ ನೀವು ಒಂದು ಚಿಪ್ಸನ್ನು ತೆಗೆದು ನೋಡಿಕೊಳ್ಳಿ. ಕ್ರಿಸ್ಪಿಯಾಗಿ ಬಂದರೆ ನಮ್ಮ ಈ ಚಿಪ್ಸ್ ರೆಡಿಯಾದ ಹಾಗೆ. ಇಲ್ಲಾಂತಾದರೆ ಒಂದು 2 ನಿಮಿಷ ಆಗುವಷ್ಟು ಅಥವಾ 1 ನಿಮಿಷ ಆಗುವಷ್ಟು ಕಾಯಿಸಿಕೊಂಡ್ರೆ ಆಯಿತು. ಇನ್ನಿದನ್ನು ಎತ್ತಿಟ್ಟುಕೊಂಡ್ರೆ ಆಯಿತು. ನೀವು ಬೇಕಿದ್ರೆ ಟಿಶ್ಯೂ ಪೇಪರ್ ಹಾಕಿದ ಪಾತ್ರೆಗೆ ಕೂಡ ಹಾಕಿಕೊಳ್ಳಬಹುದು. ನೋಡಿ, ನಮ್ಮ ಫಸ್ಟ್ ರೌಂಡಿನ ಕ್ರಿಸ್ಪಿ ಸೋಂಟೆ ರೆಡಿ ಆಯಿತು. ಇನ್ನು ಪುನಃ ಈಗ ಎಣ್ಣೆ ಕಾದಿದೆ. ಪುನಃ ನಾವು ಕಟ್ ಮಾಡಿಟ್ಟಂತಹ ಹಲಸಿನಕಾಯಿಯ ತೊಳೆಗಳನ್ನು ಈ ರೀತಿ ಬಿಸಿ ಎಣ್ಣೆಗೆ ಹಾಕಿಕೊಂಡು ಪುನಃ ಕಾಯಿಸಿಕೊಳ್ಬೇಕು. ನಾವು ಈಗ ಫಸ್ಟ್ ಮೆಥಡಲ್ಲಿ ಮಾಡಿದ ರೀತಿಯೇ ಇದನ್ನು ಕೂಡ ಮಾಡಿಕೊಂಡ್ರೆ ಆಯಿತು. ಉಪ್ಪು ನೀರು ಮಾತ್ರ ಸ್ವಲ್ಪ ಆ್ಯಡ್ ಮಾಡಿಕೊಳ್ಬೇಕು. ಕೆಲವರೆಲ್ಲ ಉಪ್ಪನ್ನು ಲಾಸ್ಟಿಗೆ ಆ್ಯಡ್ ಮಾಡಿಕೊಳ್ತಾರೆ. ಚಿಪ್ಸ್ ಆದ ಮೇಲೆ ಅದಕ್ಕೆ ಹುಡಿ ಉಪ್ಪು, ಖಾರ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ತಾರೆ. ಆ ವಿಧಾನದಲ್ಲಿ ಕೂಡ ಮಾಡಿಕೊಳ್ಬಹುದು. ನಿಮಗೆ ಯಾವ ವಿಧಾನ ಸುಲಭ, ಯಾವ ವಿಧಾನ ರುಚಿ ಆಗ್ತದೆ ಆ ರೀತಿ ಮಾಡಿಕೊಳ್ಬಹುದು. ಆ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಕೆಲವರಿಗೆಲ್ಲ ಚೆನ್ನಾಗಿ ಮಿಕ್ಸ್ ಆಗೋದಿಲ್ಲ. ಕೆಲವು ಚಿಪ್ಸ್ ಎಲ್ಲ ಉಪ್ಪು ಜಾಸ್ತಿ ಇರ್ತದೆ, ಖಾರ ಜಾಸ್ತಿ ಇರ್ತದೆ. ಹಾಗೆಲ್ಲ ಆಗುವುದಕ್ಕೆ ಈ ರೀತಿ ಉಪ್ಪು ನೀರು ಮಾಡಿ ಹಾಕಿಕೊಂಡ್ರೆ ಎಲ್ಲ ತೊಳೆಗಳು ಈಕ್ವಲ್ ಆಗಿ ಉಪ್ಪು ನೀರನ್ನು ಹೀರಿಕೊಂಡು ಪರ್ಫೆಕ್ಟ್ ಆದಂತಹ ಸೋಂಟೆ ರೆಡಿ ಆಗ್ತದೆ.
ಈ ಮಳೆಗಾಲಕ್ಕೆ ಬಿಸಿ ಬಿಸಿ ಚಹಾದೊಂದಿಗೆ ಕರುಮ್ ಕುರುಮ್ ಚಿಪ್ಸ್ ತಿಂತಾ ಇದ್ದರೆ ತುಂಬ ರುಚಿಯಾಗಿರ್ತದೆ. ಹಲಸಿನಕಾಯಿ ಸಿಗುವಾಗ ಈ ರೀತಿ ಕೂಡ ಮಾಡಿಟ್ಟುಕೊಳ್ಬಹುದು. ನಿಮಗೊಂದು 15 ದಿನ ಎಲ್ಲ ಇದನ್ನು ಸ್ಟೋರ್ ಮಾಡಿ ಇಟ್ಟುಕೊಳ್ಬಹುದು, ಹಾಳಾಗುವುದಿಲ್ಲ. ಹಲಸಿನಕಾಯಿ ಎಲ್ಲ ಮರದಲ್ಲಿ ಹಾಳಾಗಿ ಹೋಗುವಾಗ ಈ ರೀತಿ ಚಿಪ್ಸ್ ಮಾಡಿ ಇಟ್ಟುಕೊಳ್ಳಿ, ತುಂಬ ರುಚಿಯಾಗಿರ್ತದೆ ಸ್ನೇಹಿತರೆ. ಹಾಗಿದ್ರೆ ಈ ಒಂದು ವಿಡಿಯೋ ಎಲ್ಲರಿಗೂ ಖಂಡಿತ ಇಷ್ಟ ಆಗಿದೆ ಅಂದ್ಕೊಳ್ತೇನೆ. ಹೇಗಾಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ. ಇದಕ್ಕೆ ಬೇಕಾದಂತಹ ಇಂಗ್ರೀಡಿಯೆಂಟ್ಸನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ. ಹಾಗಿದ್ರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಸಿಗೋಣ. ಥ್ಯಾಂಕ್ ಯು.